ಇವಾಗ ಡೈನೋಸರ್ಗಳು ಇವಾಗಿರೋಂಥ ರೆಪ್ಟೈಲ್ಗಿಂತ ಯಾವ ಥರ ಬೇರೆ ಆಗಿತ್ತು ಅಂದರೆ, ಡೈನೋಸರ್ಗಳೇನು ಇವಾಗಿರೋ ರೆಪ್ಟೈಲ್ಗಳು ಅಂದರೆ ಇದು ಮಾಮೂಲಿ ಓಡಾಡೋ ಪಲ್ಲಿಗಳು, ಇದು ಉಸಿರುವಳ್ಳಿಗಳು, ಹಾವುಗಳು, ಇವೆಲ್ಲ ಯಾವ ಥರ ಇದು ಮಾಡ್ತದೆ ಅಂದರೆ ಇವಾಗಿರೋ ಇದು ಆ ಡೈನೋಸರ್ಗಳು 4 ಕಾಲಲ್ಲೂ ಪೂರ್ತಿ ಸ್ಟ್ರೈಟಾಗಿ ಥರ ನಿಂತ್ಕೋತಾ ಇತ್ತು. ಇವಾಗಿರೋದೇನು ಪಲ್ಲಿಗಳು ಬಾಡಿ ಎಲ್ಲನೂ ನೆಲದ ಮೇಲೆ ಉರ್ಬಿಟ್ಟು ಬರೀ ಆ ಕಡೆ ಈ ಕಡೆ ಕಾಲಿದ್ದು ಮಾಡಿರ್ತವೆ. ಉಸಿರುವಳ್ಳಿಗಳು, ಒತಿಕಥಗಳು ಇವೆಲ್ಲ ಅವು. ಆಮೇಲೆ ಅವುಗೆ ಕಾಲು ಇರೋದಿಲ್ಲ, ಬರೀ ಬಾಡಿಲೇ ಹಿಂಗೆ ತೆವಳೋದು ಮಾಡ್ತಾ ಇರ್ತದೆ. ಅದೇ ಥರ ಏನು ಅಂದರೆ ಆಗಿರೋ ಡೈನೋಸರ್ಗಳು ಶಕ್ತಿಯಾಗಿತ್ತು. ಕೆಲವು ಡೈನೋಸರ್ಗಳು 2 ಕಾಲಲ್ಲಿ ನಡೀತಾ ಇತ್ತು, ಕೆಲವು 4ರಲ್ಲಿ ನಡೀತಾ ಇತ್ತು, ಇನ್ನು ಕೆಲವು 2 ಥರನೂ ನಡೀತಾ ಇತ್ತು. 4ರಲ್ಲೂ ನಡೆಯೋದು, ಒಂದೊಂದು ಸತಿ 2 ಕಾಲಲ್ಲೂ ನಡೆಯೋ ಥರ ಮಾಡ್ತಾ ಇತ್ತು. ಅದು ಡೈನೋಸರ್ಗಳು ಇದ್ದಿದ್ದು ಯಾವ ಟೈಮಲ್ಲಿ ಅಂದರೆ ಪೂರ್ತಿ ಟೈಮ್ನ ಮೀಸೋಜಾಯಿಕ್ ಎರಾ ಅಂತ ಕರೀತಾರೆ. ಆ ಮೀಸೋಜಾಯಿಕ್ ಎರಾ 18 ಕೋಟಿ ವರ್ಷಗಳಿತ್ತು. ಆ ಟೈಮ್ ಒಳಗಡೆ ಡೈನೋಸರ್ಗಳಿತ್ತು. ಎಷ್ಟು ಅಂದರೆ ಡೈನೋಸರ್ಗಳು ಅದರಲ್ಲಿ 16 ಕೋಟಿ ವರ್ಷ ಇತ್ತು. ಆ ಮೀಸೋಜಾಯಿಕ್ ಎರಾ 18 ಕೋಟಿ ವರ್ಷದಲ್ಲಿ. ಆ ಮೀಸೋಜಾಯಿಕ್ ಎರಾದಲ್ಲಿ 3 ಎರಾ ಇರ್ತದೆ: ಟ್ರಯಾಸಿಕ್ ಎರಾ, ಜುರಾಸಿಕ್ ಎರಾ, ಕ್ರೆಟೇಷಿಯಸ್ ಎರಾ ಅಂತ. ಆ ಟ್ರಯಾಸಿಕ್ಕು, ಜುರಾಸಿಕ್ಕು, ಕ್ರೆಟೇಷಿಯಸ್ ಅಂದರೆ 3 ಬೇರೆ ಬೇರೆ ಎರಾಗಳಿತ್ತು. ಅಲ್ಲಿ 3 ಬೇರೆ ಬೇರೆ ಥರ ಡೈನೋಸರ್ಗಳಿತ್ತು ಆ ಟೈಮಲ್ಲಿ. ಆಮೇಲೆ ಆ ಟೈಮಲ್ಲಿ ಎಷ್ಟಿತ್ತು ಅಂದರೆ ಭೂಮಿ ಟೆಂಪ್ರೇಚರು 100 ಡಿಗ್ರಿ ಫ್ಯಾರನೀಟ್ ಇತ್ತು. 100 ಡಿಗ್ರಿ ಫ್ಯಾರನೀಟ್ ಅಂದರೆ ತೀರಾ ಬಿಸಿ ಇತ್ತು ಇವಾಗಿರೋ ಟೆಂಪ್ರೇಚರ್ಗಿಂತ. ಇವಾಗಿರೋ ಟೆಂಪ್ರೇಚರು ತೀರಾ ಕಡಿಮೆ, ಆವಾಗ್ಲಿಗೂ ಇವಾಗ್ಲಿಗೂ ಒಂದು 52-53 ಡಿಗ್ರಿ ಫ್ಯಾರನೀಟು. ಅಲ್ಲಿಗೆ 15 ಡಿಗ್ರಿ ಸೆಲ್ಸಿಯಸ್ಸು ತೀರಾ ಜಾಸ್ತಿ ಇತ್ತು ಇಡೀ ಭೂಮಿ ಟೆಂಪ್ರೇಚರು. ಅಷ್ಟು ಬಿಸಿ ಇದ್ದಾಗ ಡೈನೋಸರ್ಗಳಿತ್ತು. ಆಮೇಲೆ ಇವಾಗ ಎಷ್ಟೋ ತಣ್ಣಗಾಗೈತೆ ಆ ಟೈಮ್ಗಿಂತ ಈ ಟೈಮಲ್ಲಿ.